ಪರ್ಯಾಯ ಉತ್ಸವಕ್ಕೆ ಶುರುವಾಗಿದೆ ಸಿದ್ಧತೆ. ಈ ಬಾರಿ ಕಾಣಿಯೂರು ಮಠದ ಸರದಿ. ಮುಹೂರ್ತಗಳ ಮಹತ್ವ ನಿಮಗೆ ಗೊತ್ತಾ? ಇದುವೇ ಇವತ್ತಿನ ವಿಶೇಷ ಪರ್ಯಾಯ ಮುಹೂರ್ತ. ನಾನು ಗುರುಪ್ರಸಾದ್. ಉಡುಪಿಯ ಅತಿ ದೊಡ್ಡ ಸಂಭ್ರಮ ಅಂದರೆ ಅದು ಕಡೆಗೋಲು ಕೃಷ್ಣನ ಪರ್ಯಾಯೋತ್ಸವ. ಕೃಷ್ಣನ ಪೂಜಾಧಿಕಾರವನ್ನ ಅಷ್ಟಮಠಾಧೀಶರು ಪರಸ್ಪರ ಹಸ್ತಾಂತರಿಸುವ ಸಾಮಾನ್ಯ ಪ್ರಕ್ರಿಯೆಗೆ ನಾಡಹಬ್ಬದ ಸ್ವರೂಪ ನೀಡಿರುವುದು ಇಲ್ಲಿನ ಆಚರಣೆಗಳು. ಇತ್ತೀಚಿನ ವರ್ಷಗಳಲ್ಲಿ ಪರ್ಯಾಯ ಅಂದರೆ ವಿವಾದ ಎನ್ನುವ ಕಾರಣಕ್ಕೆ ಸುದ್ದಿಯಾಗುತ್ತೆ. ಆದರೆ ವಿವಾದಗಳೆಲ್ಲವನ್ನ ಮೀರಿದ ವಿಚಾರ ಈ ಆಚರಣೆಯಲ್ಲಿ ಸಾಕಷ್ಟಿದೆ. ಉಡುಪಿ ಪರ್ಯಾಯದ ವಿಶೇಷತೆಯೇ ಅದು. ಆಚಾರ್ಯ ಮಧ್ವರಿಂದ ಸ್ಥಾಪಿತ ಕೃಷ್ಣದೇವರ ಪೂಜೆಯ ಸರದಿಗೆ ಮಠಾಧೀಶರು 16 ವರ್ಷ ಕಾಯಲೇಬೇಕು. ಕಾತರ, ಸಾರ್ಥಕತೆ ಮತ್ತು ತ್ಯಾಗದ ಪ್ರತೀಕವೇ ಪರ್ಯಾಯ. ಕೃಷ್ಣನನ್ನ ಪೂಜೆ ಮಾಡುವ ಕಾತರ ಪೀಠವೇರುವ ಸ್ವಾಮೀಜಿಗಿದ್ರೆ, ಪೀಠ ತೊರೆಯುವ ಯತಿಗೆ ಪೂಜೆ ಕೈಗೊಂಡ ಸಾರ್ಥಕ್ಯ ಮತ್ತು ಪೂಜಾಧಿಕಾರವನ್ನು ಬಿಟ್ಟುಕೊಡುವ ತ್ಯಾಗ ಮನೋಭಾವ ಇರಲೇಬೇಕು. ಯಾವುದೇ ಅಡ್ಡಿ ಆತಂಕವಿಲ್ಲದೆ ಈ ಅನುಪಮ ಆಡಳಿತ ವ್ಯವಸ್ಥೆ ಕಳೆದ 8 ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ. ಉಡುಪಿಯ ಪರ್ಯಾಯ ಮಹೋತ್ಸವ ಅಂತ ಹೇಳುವಂಥದ್ದು ಕೇವಲ ಸಂಭ್ರಮದ ಕಾರಣಕ್ಕೆ ಅಲ್ಲ, ಆ ಒಟ್ಟು ವ್ಯವಸ್ಥೆಯ ಹಿನ್ನೆಲೆಯಲ್ಲಿಯೇ ಇಡೀ ದೇಶ ಕಣ್ತೆರೆದು ನೋಡಬೇಕಾಗಿರತಕ್ಕಂಥ ಒಂದು ಉತ್ಸವ, ಒಂದು ವ್ಯವಸ್ಥೆ. ಕೃಷ್ಣ ಪೂಜಾ ಪದ್ಧತಿಯನ್ನು ಆಚಾರ್ಯ ಮಧ್ವರು ಮಾಡಿಕೊಟ್ಟಂಥ 6 ತಿಂಗಳ ವ್ಯವಸ್ಥೆ, 2 ತಿಂಗಳ ವ್ಯವಸ್ಥೆ, ಆನಂತರ ವಾದಿರಾಜರು 6 ತಿಂಗಳಿಗೆ ವಿಸ್ತರಿಸಿದ್ದು, ಆನಂತರ 2 ವರ್ಷಕ್ಕೆ ವಿಸ್ತರಿಸಿ, ಆನಂತರ ಇವತ್ತು ಆ ಪದ್ಧತಿ 800 ವರ್ಷಗಳಿಂದ ಈ ನೆಲದಲ್ಲಿ ಅನೂಚಾನವಾಗಿ ಯಾವುದೇ ತಕರಾರುಗಳಿಲ್ಲದೆ ಆ ವಿಧಿಯನ್ನು, ಸಂಪ್ರದಾಯವನ್ನು ಒಪ್ಪಿಕೊಂಡು ಬಂದಿರುವಂಥದ್ದು. ಇಡೀ ದೇಶದ ಧಾರ್ಮಿಕ ವ್ಯವಸ್ಥೆಗಳಿಗೆ ಒಂದು ಆದರ್ಶಪ್ರಾಯ ಆಗಬೇಕಾದದ್ದಿಲ್ಲ. ಒಟ್ಟು ಸಾಮಾಜಿಕ ವ್ಯವಸ್ಥೆ ಇವತ್ತು ಕಣ್ತೆರೆದು ನೋಡಬೇಕಾಗಿರುವಂಥದ್ದು. ಒಂದು ಬದ್ಧತೆ ಇದ್ದರೆ, ಪೀಠದ ಬಗ್ಗೆ, ಒಂದು ವ್ಯವಸ್ಥೆಯ ಬಗ್ಗೆ ಒಂದು ನಿಷ್ಠೆ, ಶ್ರದ್ಧೆ ಇದ್ದಲ್ಲಿ ಒಂದು ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದನ್ನು ಇವತ್ತು ಉಡುಪಿಯ ದ್ವೈತ ಸಿದ್ಧಾಂತದ ಆಚಾರ್ಯ ಮಧ್ವರ ಪೀಠದ ಪರಂಪರೆಯ ಎಲ್ಲ ಯತಿವರೇಣ್ಯರು ನಡೆಸಿಕೊಂಡು ಬಂದಿರುವಂಥದ್ದನ್ನು ನಾವು ಉಡುಪಿಯ ಜನ ಮಾತ್ರ ಹೆಮ್ಮೆ ಪಡುವಂಥದ್ದಲ್ಲ, ಭಾರತೀಯರಾಗಿ ನಾವು ಅದನ್ನು ಅಭಿಮಾನದಿಂದ ಸ್ವಾಗತಿಸ್ತೇವೆ. ಆಚಾರ್ಯ ಮಧ್ವರು ಕೃಷ್ಣನನ್ನು ಸ್ಥಾಪಿಸಿದ ಬಳಿಕ ಆತನ ಪೂಜೆಗೆ 8 ಮಠ ಮತ್ತು ಅಷ್ಟಮಠಾಧೀಶರನ್ನು ನಿಯೋಜಿಸಿದರು. ಪ್ರತಿ 2 ತಿಂಗಳಿಗೊಮ್ಮೆ ಸರದಿಯಲ್ಲಿ ಮಠಾಧೀಶರು ಕೃಷ್ಣ ಪೂಜೆ ಕೈಗೊಳ್ಳುವ ಪದ್ಧತಿ ಇತ್ತು. ಆದರೆ 4 ಶತಮಾನದ ಹಿಂದೆ ಬಂದ ವಾದಿರಾಜ ಗುರು ಸಾರ್ವಭೌಮರು ಈ ಪೂಜಾಧಿಕಾರದ ಅವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಿದರು. 16 ವರ್ಷಗಳ ದೇಶ ಪರ್ಯಟನೆ, ಧರ್ಮ ಪ್ರಚಾರ ಕೈಗೊಂಡ ಬಳಿಕ 2 ವರ್ಷ ಕೃಷ್ಣ ಪೂಜೆಯ ಅವಕಾಶ ಅಷ್ಟಮಠಾಧೀಶನಿಗೆ ದೊರಕಿತು. ಅಧಿಕಾರ ಹಸ್ತಾಂತರ ಸಂಭ್ರಮವೇ ಪರ್ಯಾಯೋತ್ಸವವಾಗಿ ಆಚರಿಸಲ್ಪಡುತ್ತೆ. ಆ ದಿನ ರಾತ್ರಿ ಹಗಲು ಒಂದಾಗುವಂತೆ ಸಾರ್ವಜನಿಕರು ಯತಿಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸಂಭ್ರಮಿಸುತ್ತಾರೆ. ತನ್ನ ಪೂಜಾಧಿಕಾರದ ವೇಳೆಯಲ್ಲಿ ಪರ್ಯಾಯ ಮಠಾಧೀಶರು ಸರ್ವಜ್ಞ ಪೀಠವನ್ನು ಅಲಂಕರಿಸುತ್ತಾರೆ. 2 ವರ್ಷದ ಅವಧಿಯಲ್ಲಿ ಕೃಷ್ಣ ಮಠದ ರಥಬೀದಿಯನ್ನು ತೊರೆದು ಹೊರಗೆ ಹೋಗಲು ಅವಕಾಶವಿಲ್ಲ. ಯಾವುದೇ ಬಾಹ್ಯ ಮೋಹಗಳಿಗೆ ಒಳಗಾಗದೆ ಕೃಷ್ಣ ಸ್ಮರಣೆ ಮತ್ತು ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಲು ಎನ್ನುವುದು ಈ ಕಟ್ಟುಪಾಡಿನ ಹಿಂದಿನ ಉದ್ದೇಶ ಮತ್ತು ಇದುವೇ ಪರ್ಯಾಯದ ವೈಶಿಷ್ಟ್ಯ. ಪರ್ಯಾಯದ ವಿಶಿಷ್ಟತೆಗಳು ಒಂದೆರಡಲ್ಲ. ಉಡುಪಿ ಕೃಷ್ಣನನ್ನ ಅನ್ನಬ್ರಹ್ಮನೆಂದೇ ಕರೆಯಲಾಗುತ್ತೆ. ಕೃಷ್ಣನ ಸನ್ನಿಧಿಯಲ್ಲಿ ನಡೆಯುವ ದಾಸೋಹಕ್ಕೆ ಎಲ್ಲಿಲ್ಲದ ಮಹತ್ವ. ಮಠಾಧಿಪತಿಯೊಬ್ಬ ಸರ್ವಜ್ಞ ಪೀಠವೇರುವ ಮೊದಲು ಹಲವಾರು ಮುಹೂರ್ತಗಳ ಆಚರಣೆಯನ್ನು ಪೂರೈಸಬೇಕು. ಈ ಮುಹೂರ್ತಗಳ ಮಹತ್ವ ಏನು, ಅದರ ಹಿಂದಿನ ಆಶಯಗಳೇನು ತಿಳಿದುಕೊಳ್ಳೋಣ ಬನ್ನಿ. ಪರ್ಯಾಯೋತ್ಸವದಲ್ಲಿ ಅಧಿಕಾರ ಹಸ್ತಾಂತರದ ಸಂದರ್ಭ ತುಂಬಾ ಭಿನ್ನವಾಗಿರುತ್ತೆ.
ಅಧಿಕಾರ ಬಿಟ್ಟೇಳುವ ಯತಿಯು ಸರ್ವಜ್ಞ ಪೀಠ ಏರುವ ಸ್ವಾಮೀಜಿಗೆ ಸೆಟ್ಟುಗ ಮತ್ತು ಅಕ್ಷಯ ಪಾತ್ರೆಯನ್ನು ನೀಡ್ತಾರೆ. ಅನ್ನ ಬ್ರಹ್ಮ ಸ್ವರೂಪಿಯಾದ ಕೃಷ್ಣನ ಪೂಜೆಗೆ ಅಧಿಕಾರ ನೀಡಿದ್ದೇನೆ ಅನ್ನೋದೇ ಇಲ್ಲಿನ ಮೂಲ ಆಶಯ. ತನ್ನ ಅಧಿಕಾರಾವಧಿಯಲ್ಲಿ ಸ್ವಾಮೀಜಿಗಳು ದಿನಂಪ್ರತಿ ಸಾವಿರಾರು ಜನರಿಗೆ ಅನ್ನದಾಸೋಹ ಏರ್ಪಡಿಸಬೇಕು. ಹಾಗಾಗಿ ಪೀಠ ಏರುವ 1 ವರ್ಷ ಮುನ್ನವೇ ಹಲವು ಮುಹೂರ್ತಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಭತ್ತ ಮುಹೂರ್ತ, ಈ 4 ಮುಹೂರ್ತಗಳು ತನ್ನ ವಿಭಿನ್ನ ಆಚರಣೆಗಳ ಮೂಲಕ ಗಮನ ಸೆಳೆಯುತ್ತವೆ. ಶ್ರೀಕೃಷ್ಣನನ್ನು ಆರಾಧನೆ ಮಾಡೋದು ಇದರ ಪ್ರಮುಖವಾದ ಉದ್ದೇಶ. ಶ್ರೀಕೃಷ್ಣನ ಪೂಜೆಯ ಸಂದರ್ಭದಲ್ಲಿ ಅನೇಕ ಊರುಗಳಿಂದ ಅನೇಕ ಭಕ್ತಾದಿಗಳು ಬರ್ತಾರೆ. ಹಾಗೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾಗಿ ಉಪಚಾರ ಮಾಡತಕ್ಕಂಥದ್ದು ಯಾರು ಶ್ರೀಕೃಷ್ಣನ ಪೂಜೆಯ ಪರ್ಯಾಯ ದೀಕ್ಷೆಯನ್ನು ಹೊತ್ಕೊಂಡಿರ್ತಾರೆ ಅಂತಹ ಸ್ವಾಮಿಗಳವರ ಒಂದು ಆದ್ಯ ಕರ್ತವ್ಯವಾಗುತ್ತೆ. ಭಗವಂತನನ್ನು ಜನಗಳಿಗೆ ಅವರಿಗೆ ನಾನಾ ವಿಧವಾದಂಥ ಭಕ್ಷ್ಯಭೋಜ್ಯಗಳನ್ನು ಹಾಕಿ ಮತ್ತು ಜ್ಞಾನದ ತೃಷೆಯನ್ನು ನೀಗಿಸಿ ಶ್ರೀಕೃಷ್ಣನ ಸೇವೆಯನ್ನು ಕೂಡ ಮಾಡ್ತಾರೆ. ಭಕ್ತರಿಗೆ ಬಾಳೆ ಎಲೆಯ ಊಟದ ಏರ್ಪಾಡಿಗೆ ಗಿಡಗಳನ್ನು ನೆಡೋದಕ್ಕೆ ಬಾಳೆ ಮುಹೂರ್ತ, ಅಕ್ಕಿ ಸಂಗ್ರಹಕ್ಕೆ ಅಕ್ಕಿ ಮುಹೂರ್ತ, ಉರುವಲಾಗಿ ಕಟ್ಟಿಗೆ ಸಂಗ್ರಹಿಸಿಡಲು ಕಟ್ಟಿಗೆ ಮುಹೂರ್ತ ಹಾಗೂ ದವಸ ಧಾನ್ಯ ಕೂಡಿಡಲು ಭತ್ತ ಮುಹೂರ್ತ ಏರ್ಪಾಡಾಗುತ್ತೆ. ನವೆಂಬರ್ ತಿಂಗಳಲ್ಲಿ ಬಾಳೆ ಮುಹೂರ್ತ, ಫೆಬ್ರವರಿಯಲ್ಲಿ ಅಕ್ಕಿ ಮುಹೂರ್ತ, ಜುಲೈ ತಿಂಗಳಲ್ಲಿ ಕಟ್ಟಿಗೆ ಮುಹೂರ್ತ, ಅಕ್ಟೋಬರ್ ತಿಂಗಳಲ್ಲಿ ಭತ್ತ ಮುಹೂರ್ತ ಇರಿಸಿಕೊಳ್ಳಲಾಗುತ್ತೆ. ಈ ಎಲ್ಲ ಪೂರ್ವಭಾವಿ ತಯಾರಿಗಳು ವಿಶಿಷ್ಟ ಧಾರ್ಮಿಕ ಆಚರಣೆಗಳ ಮೂಲಕ ವಿಭಿನ್ನವಾಗಿರುತ್ತೆ. ಅಕ್ಕಿ ಮುಹೂರ್ತ ಇರ್ಬೋದು, ಬಾಳೆ ಮುಹೂರ್ತ ಇರ್ಬೋದು, ಕಟ್ಟಿಗೆ ಮುಹೂರ್ತ ಇರ್ಬೋದು ಮತ್ತು ಭತ್ತದ ಮುಹೂರ್ತ, ಈ 4 ಏನು ಮುಹೂರ್ತಗಳು ನಡೀತವೆ, ಇದರಲ್ಲಿ ದುಡ್ಡು ಮಾಡುವ ಮುಹೂರ್ತ, ಧನದ ಮುಹೂರ್ತ ಅಂತ ಇಲ್ಲ. ಒಟ್ಟು ಈ 4 ಮುಹೂರ್ತಗಳು ಕೂಡ ಇಲ್ಲಿನ ಅನ್ನದಾನದ ವ್ಯವಸ್ಥೆ ಸುಸೂತ್ರವಾಗಿ ನಡೆಯಬೇಕು. ಇಲ್ಲಿ ಬರುವ ಯಾತ್ರಾರ್ಥಿಗಳು ಚೆನ್ನಾಗಿ ಸುಗ್ರಾಸದಿಂದ ಊಟ ಮಾಡಿ ಅತ್ಯಂತ ಸಂತೃಪ್ತಿಯಿಂದ ತೆರಳುವಂತಾಗಬೇಕು ಎನ್ನುವ ಕಲ್ಪನೆಯಲ್ಲಿಯೇ ಮೂಡಿರುವಂಥದ್ದನ್ನು ನಾವು ಗಮನಿಸಬೇಕು. ಮಠಗಳು ಕಡು ಬಡತನದಲ್ಲಿದ್ದ ಕಾಲದಲ್ಲಿ ಸಾರ್ವಜನಿಕರ ಮೂಲಕ ದವಸ ಧಾನ್ಯ ಸಂಗ್ರಹಿಸುವ ಮೂಲ ಆಶಯ ಈ ಆಚರಣೆಗಳಲ್ಲಿ ಇದೆ. ಇಂದಿಗೂ ಈ ಆಚರಣೆಗಳು ಮೂಲ ಸ್ವರೂಪದಲ್ಲೇ ಆದರೆ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿವೆ. ಕಾಣಿಯೂರು ಮಠದ ವಿದ್ಯಾವಲ್ಲಭ ತೀರ್ಥರು ಈ ಬಾರಿ ಸರ್ವಜ್ಞ ಪೀಠ ಏರಲಿದ್ದಾರೆ. ಜನವರಿ 18, 2014ರಿಂದ ಕಾಣಿಯೂರು ಪರ್ಯಾಯ ಆರಂಭವಾಗಲಿದೆ. ಮುಂದಿನ 2 ವರ್ಷಗಳ ಕಾಲ ಕಾಣಿಯೂರು ಮಠದ ಪೂಜಾಧಿಕಾರ. ಸದ್ಯ ಪೂಜಾ ಕೈಂಕರ್ಯ ಕೈಗೊಂಡಿರುವ ಸೋದೆ ಮಠಾಧೀಶರು ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ. ನಿರಂತರವಾದ ಅನ್ನದಾನ ಇಲ್ಲಿ ನಡೀತಾ ಇದೆ. ಮತ್ತೊಂದು ನಿರಂತರವಾದ ಪ್ರವಚನ, ಅದರ ಮೂಲಕ ಜ್ಞಾನದಾನ ನಡೀತಾ ಇದೆ. ಈ ರೀತಿಯಾಗಿ ಅನ್ನದಾನ ಮತ್ತು ಜ್ಞಾನದಾನಗಳ ಒಂದು ಮಿಲನ ಅದು ಉಡುಪಿಯ ಈ ಒಂದು ಕ್ಷೇತ್ರದಲ್ಲಿ ಕೃಷ್ಣ ಮಠದಲ್ಲಿ ನಡೀತಾ ಇದೆ. ಆದರೆ ಪರ್ಯಾಯ ಅಂದ ತಕ್ಷಣ ವಿವಾದಗಳೇ ಹೆಚ್ಚು ನೆನಪಾಗುತ್ತೆ. ಕಳೆದ ಕೆಲ ವರ್ಷಗಳಲ್ಲಿ ನಡೆದ ಬೆಳವಣಿಗೆಗಳೇ ಅದಕ್ಕೆ ಕಾರಣ. ಅಷ್ಟ ಮಠಾಧೀಶರಲ್ಲಿ ಒಬ್ಬರಾದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ವಿದೇಶಯಾನ ಕೈಗೊಂಡಿದ್ದೇ ವಿವಾದಕ್ಕೆ ಮೂಲ. ಮಠದ ಸಂಪ್ರದಾಯದಲ್ಲಿ ವಿದೇಶಯಾನ ನಿಷಿದ್ಧ. ಕರ್ಮಭೂಮಿ ಭಾರತವನ್ನು ಹೊರತುಪಡಿಸಿದ್ದೆಲ್ಲವೂ ಭೋಗಭೂಮಿ ಅನ್ನೋದು ಪರಿಕಲ್ಪನೆ. ಹಾಗಾಗಿ ಪುತ್ತಿಗೆ ಮಠಾಧೀಶರಿಗೆ ಪೀಠವಿರಲು ಕೆಲ ಮಠಾಧೀಶರ ವಿರೋಧವಿತ್ತು. ವಿರೋಧಗಳನ್ನು ಲೆಕ್ಕಿಸದೆ ಪುತ್ತಿಗೆ ಮಠಾಧೀಶರು ತಮ್ಮ 2 ವರ್ಷದ ಪರ್ಯಾಯ ಪೂರೈಸಿದರು. ವಿದೇಶಯಾನ ಕೈಗೊಂಡವರು ಅನ್ನೋ ಕಾರಣಕ್ಕೆ 2012ರಲ್ಲಿ ಸೋದೆ ಮಠಾಧೀಶರು ಪುತ್ತಿಗೆ ಸ್ವಾಮೀಜಿಯನ್ನ ತಮ್ಮ ಪರ್ಯಾಯಕ್ಕೆ ಆಹ್ವಾನಿಸದೆ ಭಾರೀ ಗದ್ದಲ ಏರ್ಪಟ್ಟಿತ್ತು. ಅಂದಿನ ಸಿಎಂ ಸದಾನಂದ ಗೌಡರು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಅಂದರೆ ಈ ಬಾರಿ ಅಂತ ಯಾವುದೇ ವಿವಾದ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ. ಯಾಕೆಂದರೆ ಈ ಸ್ವಾಮಿಗಳು ಮತ್ತು ಪುತ್ತಿಗೆ ಸ್ವಾಮಿಗಳು ಬಹಳಷ್ಟು ಗಳಸೆ ಕಂಠಸ್ಥರಾಗಿದ್ದಾರೆ. ಆದ್ದರಿಂದ ಯಾವುದೇ ವಿವಾದ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಆದರೆ ಕೃಷ್ಣ ಮಠದ ಯಾವುದೇ ಒಂದು ಕಾರಣ ಮತ್ತು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಹೇಳುವ ಹಾಗಿಲ್ಲ. ಯಾಕೆಂದರೆ ಅದು ದ್ವಂದ್ವ. ಆದರೆ ಕಾಣಿಯೂರು ಮಠಾಧೀಶರು ಮತ್ತು ಪುತ್ತಿಗೆ ಮಠಾಧೀಶರ ಬಾಂಧವ್ಯ ಚೆನ್ನಾಗಿದೆ. ಈ ಬಾರಿ ಪುತ್ತಿಗೆಯವರಿಗೆ ಆಹ್ವಾನ ಹೋಗುತ್ತೆ ಅಂತಾನೆ ನಂಬಲಾಗಿದೆ. ಆದರೂ ಅಷ್ಟ ಮಠಗಳಲ್ಲಿ ಏನು ಬೇಕಾದರೂ ಆಗಬಹುದು. ಯಾವುದೇ ಗೊಂದಲವಿಲ್ಲದೆ ಪರ್ಯಾಯ ನಡೆದರೆ ಸಾಕಪ್ಪ ಅಂತ ಭಕ್ತರು ಬಯಸುತ್ತಿದ್ದಾರೆ. ಕಡೆಗೋಲು ಶ್ರೀಕೃಷ್ಣನ ಪೂಜಾಧಿಕಾರ ಪಡೆಯುವ ಸರದಿ ಈ ಬಾರಿ ಕಾಣಿಯೂರು ಮಠದ್ದು. ಈ ಮಠದ ಯತಿಗಳಾದ ವಿದ್ಯಾವಲ್ಲಭ ತೀರ್ಥರು 2ನೇ ಬಾರಿ ಅಧಿಕಾರ ಪಡೆಯುತ್ತಿದ್ದಾರೆ.
ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುವರ್ಣ ನ್ಯೂಸ್.